ಯಾಕಪ್ಪ ಅಧ್ಯಕ್ಷ ಗಿಡದ ಕೆಳಗೆ ಬಂದು ಕುಂತೀವಲ್ಲೋ ಏನು ಕೇಳ್ತಿರ್ ತಗೋರಿ ಓಡ್ರಿ ನಮ್ಮ ಬಾಳೆವನು ಅವನು ಸಾಕಾಗಿತ್ತಾರೆ ನನಗೆ ಈ ಸಮಾಜ ಸೇವೆ ಅಂಥೇಳಿ. ಯಾಕೆ ಏನಾಯ್ತು ಇವತ್ತು ಮೀಟಿಂಗ್? ಅದು ನಮ್ಮ ಹಿರಿಯರಿಗೆ ಯಾವಾಗ ಬುದ್ಧಿ ಬರ್ತೈತೆ ಅಂತ ಗೊತ್ತಾಗ್ತಾ ಇಲ್ಲ. ಇಡೀ ಕರ್ನಾಟಕ ತುಂಬ ಅಂಜುಮಂದವ್ರು ಎಲ್ಲ ಮನ್ ಲೂಟಿ ಮಾಡ್ಯಾರ ಅಂಥೇಳಿ ನ್ಯೂಸ್ ಮಾಡಾಕೊಂತಾರೆ ಅವರು. ನಾವು ಮಾಡಿಲ್ರಿಪ್ಪ ಬಲಿಪಶು ಆಗಿವಿ ಅಂತೇಳಿ ನಾವು ಹೇಳಿಕೆ ಕೊಡಕ್ಕೆ ಕುಂತೀವಿ. ಮೀಡಿಯಾದವ್ರಿಗೆ ಯಾಕೆ ಮಾತಾಡ್ಕೊಂತೀರಿ ಅಂತೇಳಿ ನಿಂತಾರೆ. ಇವತ್ತು ಏನು ಮಾಡ್ತೀರಿ? ಅಕ್ಕವ ನಾನು ಮೀಡಿಯಾದವ್ರು ಮಾತಾಡಬಾರ್ದು ಅಂತೇನ? ಅಲ್ಲ ಎಲ್ಲರೂ ಅಲ್ಲ, ಕೆಲವೊಬ್ರು ಹಿರಿಯರು ಅದಾರಲ್ಲ, ಆ ಮೀಡಿಯಾದವ್ರಿಗೆ ಯಾರು ಕರೆದವ್ರು ಗೊತ್ತೈತಿ ನಮ್ಗೆ ಅಂತೇಳಿ ಚಲ ಅವ್ರಿಗೆ ಏನು ದಾವತ್ ಕೊಡ್ತೀವಿ. ಅವ್ರಿಗೆ ಹೋಗಿ ಅವ್ರ ಕೆಲಸನೇ ಇದು ಮಾಡ್ತಾ ಇರ್ತಾರೆ, ಬರ್ತಾರೆ ಅವರು. ನಮ್ಗೇನು ಹೇಳಿಕೆ ಐತಿ ಕೊಟ್ರೆ ತೊಗೊತಾರೆ, ಇಲ್ಲಾಂದ್ರೆ ಒನ್ ಸೈಡ್ ಏನು ಹೊಗಳಿರ್ತಾರೆ ಅದ ಹೇಳ್ಕೊಂಡು ಹೋಗ್ಬಿಡ್ತಾರೆ. ಕರ್ನಾಟಕದಂತ ನಮ್ಮ ಮರ್ಯಾದೆ ಹೋಗಾಕುಂತೈತೆ. ಹಂಗೆ ನೋಡ್ರಪ್ಪ ಹಿಂಗೆ ಅಂತೇಳಿ ಹೇಳಿದ್ವಿ ನಾವು. ಅದು ಯಾಕೆ ಹೇಳಿದ್ರಿ ಅಂತೇಳಿ ನಿಂತಾರೆ. ಏನು ಮಾಡ್ತೀರಿ? ಏನ್ಲಿಪ್ಪ ಇಷ್ಟೆಲ್ಲ ನಿಮ್ಮ MLA ನಿಮಗೆಲ್ಲ ಇಷ್ಟು ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಿದ್ರು ಕೂಡ ಅವ್ನು ಪ್ರೊಟೆಕ್ಷನ್ ಮಾಡೋದು ಬಿಡ್ತಾ ಇಲ್ಲಲ್ಲ ನಿಮ್ಮವರು. ಎಷ್ಟಂತ ಪ್ರೊಟೆಕ್ಷನ್ ಮಾಡ್ತೀರಿ ಇಲ್ಲಿ ಅವಂಗ? ಇದೆಲ್ಲ ಕಾರಣಕರ್ತ ಅವನ ಇಷ್ಟೆಲ್ಲ ಆಗಿದ್ದ. ಸಿಕ್ಕಿತ್ತು 3 ವರ್ಷ ಸೇವೆ ಮಾಡೋಕೆ ಸಿಕ್ಕಿತ್ತು ನಿಮ್ಗೆ. ಅದು ಬಿಟ್ಟು ನೀವು ಎಲ್ಲ ಹೋಯ್ತು ಎಲ್ಲ ಹೋಯ್ತು, ನಿಮ್ಮ ಹಳ ಇಳಿತು. ಅದಂದು ನನಗೂ ಲೆಕ್ಕನೇ ಅವ್ರಿ ಅಲ್ರಿ. ಅವ್ನು ಕರ್ನಾಟಕದಂತ ಎಲ್ಲ ಕಡೆ ಲೂಟಿ ಮಾಡ್ಯಾರ ಅಂಜುಮಂದವ್ರು ಅಂತೇಳಿ ಆರೋಪಿ ಸ್ಥಾನದಲ್ಲಿ ಇದ್ದಾರೆ ಅಂತೇಳಿ ಅವ್ರು ಹೇಳಕೊಂತಾರೆ. ಹಂಗಲ್ಲ ಹಿಂಗೆ ಅಂತೇಳಿ ನಾವು ಬಲಿಪಶು ಆಗಿರಪ್ಪ ಅಂತೇಳಿ ನಾವು ಹೇಳಕೊಂತೀವಿ. ಇವ್ರು ಇವತ್ತು ಮೀಟಿಂಗ್ನಲ್ಲಿ ಬಂದು ಯಾರು ಹೇಳ್ಯಾರ ನಮ್ಗೆ ಗೊತ್ತೈತಿ. ಯಾರು ಹೇಳಿ ಅವ್ರಿಗೆ ಊಟಕ್ಕೆ ಕರ್ಕೊಂಡು ಹೋಗ್ಯಾರ ನಮ್ಗೆ ಗೊತ್ತೈತಿ ತಿಳಿ. ಅದು ಏನು ಮಾಡ್ತಾರೆ? ಇದ್ದಿದ್ದು ಹಕೀಕತ್ ಹೇಳಿವಿ. ಅವನು ಸಾಕಾಗಿದೆ ಹೆಚ್ಚಿಂದ ರೂಪಾಯಿ ಇದು ಅವನು. ಇರಲಿ ಪಬ್ಲಿಕ್ ಲೈಫ್ನಲ್ಲಿ ಇದ್ರೆ ಹಂಗದ. ಆದ್ರೆ ಏನಂದ್ರೆ ಒಂದು ಮನೆ ಪತ್ರ ಕೊಡ್ರಿ ನೀವು. ಈ ಸಮಗ್ರ ತನಿಖೆ ಆಗಬೇಕು. ಇದರ ತಪ್ಪಿಸ್ತಾರೆ ಯಾರಿದ್ದಾರೆ ನಿಜವಾಗಿ ಅವ್ರಿಗೆ ಶಿಕ್ಷೆ ಆಗಬೇಕು ಅಂತೇಳಿ ಒಂದು ಮನೆ ಪತ್ರ ಕೊಡ್ರಿ. ಅದಕ್ಕೆ ಯಾಕೆ ಕೊಡ್ತಾ ಇಲ್ಲ ನೀವು? ಅಯ್ಯೋ ಗೌಡ್ರ, ಮನೆ ಪತ್ರ ಕೊಡೋದಲ್ಲ, ಅವ್ರ ವಿರುದ್ಧ ಮಾತಾಡಿದ್ರೆ ಸಹಿಸ್ಕೊಂತ ಇಲ್ಲ ಕೆಲವೊಬ್ರು ನಮ್ಮಲ್ಲಿ. ಈಗ ಮನೆ ಪತ್ರ ಕೊಟ್ರೆ ಕೇಳ್ತಾರೆ. ಅದು ತಗೋಸ್ತದ ಅದು ಬಾಳೆವು. ಹಿಂಗೆ ಇದು ಮಾಡ್ಕೊಂಡು ಹೋಗ್ರಿ. ನಿಮ್ಮ ಸಮಾಜ ನಿಮ್ಮ ಊರು ಎಲ್ಲ ಉದ್ಧಾರ ಆಗತ್ತೆ. ಅದು ನನಗೂ ಲೆಕ್ಕನ ಹರಿವಲ್ರಿ ಏನು ಮಾಡ್ಬೇಕಂತೇಳಿ. ಅಲ್ಲ ಅಧ್ಯಕ್ಷ, ಅವ್ನು ಲಾಸ್ಟ್ ಟೈಮ್ ರಂಜಾನ್ ಹಬ್ಬದಲ್ಲಿ ಭಾಷಣ ಮಾಡಿದ್ನಂತಲ್ಲ, ಮುಸಲ್ಮಾನ್ ಸಮಾಜದ ಉಪಕಾರ ನನ್ನ ಮೇಲೆ ಭಾಳ ಐತಿ, ನನ್ನ ಮೇಲೆ ಋಣ ಐತಿ ಅವ್ರದ್ದು. 24 ತಾಸು ಜೀವ ಇರುವವರೆಗೂ ನಾನು ಅವ್ರಿಗೋಸ್ಕರ ನಿಲ್ತೀನಿ, ಅವ್ರ ಸೇವೆಗೋಸ್ಕರ ನಾನು ನಿಲ್ತೀನಿ ಅಂತೇಳಿ ಹೇಳಿದ್ನಂತಲ್ಲ. ಈಗ ಮುಸಲ್ಮಾನ್ ಅಂಜುಮನ್ ಸಂಸ್ಥೆ ಆರೋಪಿ ಸ್ಥಾನದಲ್ಲಿ ಬಂದಿದೆ, ಕಾನೂನು ಇದರಲ್ಲಿ ಬಂದೈತಿ. ಬಂದು ಈಗ ಸಪೋರ್ಟ್ ಮಾಡೋಕೆ ಹೇಳಿರಿ, ಮಾಡ್ತೇನೆ ನಾನು. ನಿಮ್ಮ ಜೊತೆ ನಾ ಇದ್ದೀನಿ, ಹೆದರ್ಬೇಡ್ರಿ ಅಂತೇಳಿ ಬಂದು ಹೇಳಕ್ಕೆ ಹೇಳಿರಿ. ಅದಾಗೋದಿಲ್ಲ. ಹಂಗೆ ಭಾಷಣ ಬಿಗಿದ್ದೇನ ನಾನು ನಿಮ್ಮ ಜೊತೆ ಇದ್ದೀನಿ ಅಂಥೇಳಿ. ಎಲ್ಲಿವರೆಗೂ ಬೇಕಾದಂಗೆ ಯೂಸ್ ಮಾಡ್ಕೊತ ನಿಮ್ಗೆ ಹಂಗೆ ನೀವು ಯೂಸ್ ಹಾಕ್ಕೊಂತೀರಿ ಹೋಗ್ರಿ. ಸುಧಾರಣೆ ಆಗೋದಿಲ್ಲ. ಲೆಕ್ಕ ಹರಿತು ನನಗೂ ಒಂದು ಲೆಕ್ಕನ ಹರಿತಲ್ಲ. ನೋಡೋಣ ತಗೋರಿ ಏನೇನು ಹಾಕೈತೆ. ದೇವ್ರದನ್ನೆಲ್ಲ ದೊಡ್ಡವದಾನು. ನೋಡಿ ಏನೇನು ಮಾಡ್ತೀರಿ ನೋಡ್ರಿ. ಇಲ್ಲಂದ್ರೆ ಎಲ್ಲ ಅಲ್ಲನ ಮೇಲೆ ಹಾಕಿ ಕುಂತ್ಬಿಟ್ರಿ.